ಆ ಥರದವ್ರಿಗೆ ಏನಾಗುತ್ತೆ, ಅವ್ರಿಗೇನೂ ಇಲ್ಲ, ಸರ್ಕಾರದ ಬಗ್ಗೆ ಟೀಕೆ ಮಾಡೋಕ್ಕೆ ಏನೂ ಇಲ್ಲ. ನಮ್ಮದೇ ಏನಾದ್ರು ಸುದ್ದಿ ಬಳಸಿ ನಮ್ಮದೇ ತಗೊಂಡು ನಮ್ಮದೇ ತಿರುಗಿಸಿ ಅಲ್ಲಿ ಕೊಡೋದು ಅಷ್ಟೇ ಅವರು. ಅದು ಬಿಡ್ರಿ, ಅದು ಈಗ ಅಲ್ಲಿ ಫಸ್ಟ್ ಸೆಟ್ಮೆಂಟ್ ಮಾಡ್ಕೊಳಕ್ಕೆ ಹೇಳಿ. ಮೋಹನ್ ಭಗವತ್ ಈಗ 75 ವರ್ಷ ಅಂತ ಹೇಳೋರೆ, ಅದನ್ನು ಸರ್ ಮಾಡ್ಕೋಬೇಕು 15ಕ್ಕೆ. ಅದನ್ನು ಈಗ ನಮ್ಮನ್ನು ಕೇಳ್ತಾರಲ್ಲ ಅವರು, ಬಟ್ ಅವ್ರದ್ದೇನು ನೋಡೋಕೆ ಹೇಳಿ. ನಾವು ಕರೆಕ್ಟಾಗಿದ್ದೀವಿ, ನಮ್ಮವರು AICC ಸ್ಟ್ರಾಂಗ್ ಆಗಿದೆ, ಮಾಡ್ತಾರೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಏನು ಕಿತ್ತಾಡಲ್ಲ, ಒಟ್ಟಿಗೆ ಇದ್ದೀವಿ, ಏನೋ ಒಂದು ಡಿಸಿಷನ್ ತಗೋತಾರೆ ಅವರು. ಸೊ ಬಟ್ ಆದರೆ ಮೇಜರಾಗಿ ಇವತ್ತು ವಿಜೇಂದ್ರ ಅವ್ರನ್ನ ಏನಾಗಿದೆ, ಯಾಕೆ ಅನೌನ್ಸ್ ಮಾಡಿಲ್ಲ? ಸೋಮಣ್ಣ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಬ್ರು ಅಂತ ಒಂದು ಕಡೆ ಹೇಳ್ತಾರೆ. ನಮ್ಮ ಎಂಥರು ಬಿಜಾಪುರ ಲೀಡ್ರು ಕಟ್ನಾಳನ್ನು ಸಸ್ಪೆಂಡ್ ಮಾಡಿದ್ರು, ಅವ್ರ ಪಕ್ಕದಲ್ಲಿರೋದು ಯಾರನ್ನೂ ಮಾಡಿಲ್ಲ, ಒಬ್ಬರು ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಏನಾಗುತ್ತೆ, BJPನಲ್ಲಿ ಇರ್ತಕ್ಕಂಥ ಸಮಸ್ಯೆ ಅವರೇ ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ, ಕಾಂಗ್ರೆಸ್ಗೆ. ಸರ್, ಈಗ ಚುನಾವಣೆ ಮೊದಲು ನೀವು ಮತ್ತು ಕೃಷ್ಣ ಬೈರೇಗೌಡ ಕೂಡ CM DCM ಸಲಹೆ ಕೊಟ್ಟರೆ, ಇಬ್ಬರು ಜೊತೆಗೆ ಹೋಗ್ಬೇಕಪ್ಪ ಅಂತ ಸಲಹೆ ಕೊಟ್ಟರೆ, ಈಗ ಪಾರ್ಟಿ ಒಳಗಡೆ ಒಂದಿಷ್ಟು ಈಗಲೂ ಚೆನ್ನಾಗಿದ್ದಾರಲ್ಲ, ಈಗಲೂ ಚರ್ಚೆಗಳು ನಡೀತವೆ. ಈಗಲೂ ಕೂಡ ನವೆಂಬರ್ ತಿಂಗಳ ಸಲಹೆ ಕೊಡ್ತೀರಾ ಸರ್? ಈಗಲೂ ಅವರು ನಮ್ಮ ಸಲಹೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಅವರೇನೆ ಕೈ ಹಿಡ್ಕೊಂಡು ಎಲ್ಲ ಕಡೆ ನಾನು DKನೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾವ್ರೆ. ಮತ್ತು ಜೊತೆಗೆ DK ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಲ್ಲಿ ಎಲ್ಲರ ಒಂದು ಕಡೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಮಾತಾಡೋದು ನೋಡಿದ್ದೀರಾ? ಎಲ್ಲರೂ ಆಫ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಮಾತಾಡೋದು ನೋಡಿದ್ದೀರಾ? ಯಾರು ಮಾತಾಡ್ತಾ ಇರೋರು BJPಯವ್ರು ಮಾತಾಡ್ತಾರೆ, ನೀವು TVಯವ್ರು ಹೇಳ್ತಾರೆ, ಅಷ್ಟೇ ಬಿಟ್ಟರೆ ಅಲ್ಲ ಗುರು. ಒಂದು ನಿಮಿಷ, ಅಶೋಕ್ ಹೇಳಿದ್ರು ಅಂತ ನೀವು ಹೇಳ್ತೀರಾ, ಇಲ್ಲ ಕುಮಾರಸ್ವಾಮಿ ಹೇಳಿದ್ರು ಅಂತ ಹೇಳ್ತೀರಾ. ಬಟ್ ನಮ್ಮಲ್ಲಿ ಏನಾದ್ರು ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು DK ಅಲ್ಟಿಮೇಟ್. ನಾನು ಬಿಡಿ, ನನ್ನಂತ 138 ಜನ ಇದ್ದೀವಿ, ಮಂತ್ರಿ ಇರ್ಬೋದು, ಶಾಸಕರು ಇರ್ಬೋದು. ಬೇಸಿಕಲಿ ನಾವು 138 ಜನ ಇದ್ದೀವಿ. ಅದರಲ್ಲಿ ನಾವು 136 ಜನ ಬಿಡಿ, ಇನ್ನಿಬ್ಬರು, ಅವರಿಬ್ಬರು ಎಲ್ಲಾರ ಮಾತಾಡಿದ್ದು ನೋಡಿದ್ದೀರಾ? ಅದಕ್ಕಿಂತ ಇನ್ನೇನು ಬೇಕು? ನಮ್ಮ ಪಾರ್ಟಿ ಯುನೈಟ್ ಆಗಿದೆ. ಸುರ್ಜೇವಾಲ ಅವ್ರು ಬಂದಿರೋದು, ಸೊ ಸರ್ಕಾರದಿಂದ ಸಾರ್ವಜನಿಕರಿಗೆ, ರೈತರಿಗೆ ಒಳ್ಳೆ ಕೆಲಸ ಆಗಬೇಕು, ಏನಾಗ್ತಾ ಇದೆ ಅನ್ನೋದನ್ನು ಅವರು ಒಂದು ರಿವ್ಯೂ ಮಾಡ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ನಥಿಂಗ್. ಭಾಳ ದೊಡ್ಡವರಾಗ್ಬಿಟ್ಟವ್ರು ಅವರು. ಅವ್ರ ಬಗ್ಗೆ ಯಾರು ನಾವು ಕರೆದಿದ್ವಾ? ನಾವು ಕರೆದೇ ಇಲ್ವಲ್ಲ ಗುರು ಅವ್ರ ಶಾಸಕರನ್ನ. ಅವ್ರ ಇಷ್ಟ. ಇನ್ನೂ 3 ವರ್ಷ ಇದೆ ಚುನಾವಣೆ, ಅವಾಗ ಅವ್ರವ್ರು ಯಾವ್ಯಾವ ಜಾಗ ನೋಡ್ಕೊಂಡಾರೋ ಅವಾಗ ನೋಡೋಣ. ಈಗೇನು ನಾವು ಕರೆದಿಲ್ಲ ಇನ್ನೂ. ನಮ್ಮ ಹತ್ರ 138 ಜನ ಇರ್ಬೇಕಾದ್ರೆ ಸರ್ಕಾರ ಮಾಡೋಕ್ಕೆ ಯಾರೂ ಬೇಕಾಗಲ್ವಲ್ಲ. ವಾಲಂಟಿಯರಾಗಿ ಬರ್ತೀನಿ ಅಂದರೆ ಬನ್ನಿ ಅಂತೀವಿ ಅಷ್ಟೇ, ನಾವು ಯಾರನ್ನೂ ಕರೆದಿಲ್ಲ. ಸೊ ಅದರಿಂದ ಕುಮಾರಸ್ವಾಮಿ ಅವರು ಅದು ಯಾವ ಥರ ಮಾತನಾಡ್ತಾರೋ ಗೊತ್ತಿಲ್ಲ, ನಮಗೇನು ಅದರ ಅವಶ್ಯಕತೆ ಏನಿಲ್ಲ. ತುಂಬ ಚೆನ್ನಾಗಿರಲಿ, ಆಮೇಲೆ ಮಾತಾಡ್ತಾರೆ.